ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ನಾವು ರಕ್ಷಿಸಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ನ್ಯಾಯ ನೀತಿ ಸತ್ಯಗಳನ್ನು ಕಾಪಾಡಿದ್ಯಾದರೆ ಮುಂದೊಂದು ದಿನ ಕಷ್ಟ ಕಾಲದಲ್ಲಿದ್ದಾಗ ಅವು ನಮ್ಮ ಕೈ ಹಿಡಿಯುತ್ತವೆ. ಹೀಗೆ ತಾತ ಮುತ್ತಾತರ ಕಾಲದಿಂದಲೂ ನಂಬಿಕೊಂಡು ಬಂದಿರೋ ಮನೆತನ ಈ ಬೆಟ್ಟಪ್ಪನ ಮನೆತನ. ಸುತ್ತ 40 ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ. ಇಲ್ಲಿ ನ್ಯಾಯ ಅಂತ ತಲೆಬಾಗಿ ಬಂದವರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ, ಆಗೋದಕ್ಕೂ ಬಿಟ್ಟಿಲ್ಲ. ಇಷ್ಟು ದಿನ ಪಾಲಿಸಿಕೊಂಡು ಬಂದಿರತಕ್ಕಂಥ ಈ ಪದ್ಧತಿನ ಪಾಲಿಸಿಕೊಂಡು ನೀಗಿಸಿಕೊಂಡು ತೂಗಿಸಿಕೊಂಡು ಹೋಗುವಂಥ ಶಕ್ತಿ ಕೊಡುವಂಥ ಆ ಭಗವಂತನಲ್ಲಿ ಶಿರವಾಗಿ ಕೇಳಿಕೊಳ್ಳುವುದು. ಅಲ್ಲ, ನಮ್ಮ ಈ ಶ್ರೀಮತಿಯವರಿಗೆ ಬರೀ ದೇವಸ್ಥಾನನೇ ಅನ್ನೋದಾಯ್ತು. ಮನೆಯಲ್ಲಿರೋ ಈ ದೇವರ ಬಗ್ಗೆ ಗಮನನೇ ಇಲ್ಲ. ಬರಲಿ, ಇವತ್ತು ಸರಿಯಾಗಿ ಶಾಸ್ತಿ ಮಾಡ್ತೀನಿ.